ಯಲ್ಲಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಂಗಸಮೂಹ ಮಂಚಿಕೇರಿ ಇವರ ಆಶ್ರಯದಲ್ಲಿ ವಿಚಾರಗೋಷ್ಠಿ ಹಾಗೂ ಅಭಿನಂದನೆ ಕಾರ್ಯಕ್ರಮವನ್ನು ಅಕ್ಟೋಬರ್ 24ರಂದು ಮಧ್ಯಾಹ್ನ 3ಕ್ಕೆ ಪಟ್ಟಣದ ಅಡಕೆ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸಮೂಹದ ಅಧ್ಯಕ್ಷ ರಾಮಕೃಷ್ಣ ಭಟ್ ದುಂಡಿ ಹೇಳಿದರು. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಚಾರಗೋಷ್ಠಿಯಲ್ಲಿ ವನ್ಯಜೀವಿ ಸಂಘರ್ಷ ಹಾಗೂ ಕೃಷಿ ಬಗ್ಗೆ ಪರಿಸರ ಬರಹಗಾರ ಶಿವಾನಂದ ಕಳವೆ, ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ಮಾದರಿಗಳು ಕುರಿತು ಸಂರಕ್ಷಣಾ ಜೀವಶಾಸ್ತ್ರದ ಡಾಕ್ಟರ್ ಕೇಶವ್ ಖುರ್ಸೆ ವಿಷಯ ಮಂಡಿಸಲಿದ್ದಾರೆ. ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮ ಸಂಯೋಜಕ ನರಸಿಂಹ ಸಾತೋಡಿ ಮಾತನಾಡಿ, ಐಎಫ್ಎಸ್ ಅಧಿಕಾರಿಯಾಗಿರುವ ಸುಚೇತ್ ಬಾಳ್ಕಳ್ ಅವರನ್ನು ಸಂಘಟನೆಯ ವತಿಯಿಂದ ಅಭಿನಂದಿಸಲಾಗುವುದು. ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತರಾದ ಸಹನಾ ಬಾಳ್ಕಲ್, ಎಸಿಎಫ್ ಹಿಮವತಿ ಭಟ್ ಭಾಗವಹಿಸಲಿದ್ದಾರೆ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಈ ವೇಳೆ ಉಪಸ್ಥಿತರಿದ್ದರು. ಈ ರಾಜ್ಯದ ತುಂಬ ಅಡ್ಡಾಡಿ ಪರಿಸರದ ಬಗ್ಗೆ ಇದವಿದ್ದಂ ಅನ್ನೋ ಒಂದು ತೀರ್ಮಾನವನ್ನು ಕೊಡುವಂಥ ಒಂದು ವ್ಯಕ್ತಿತ್ವ ಅವರು. ಇನ್ನು ಕೇಶವ ಹೆಗಡೆ ಖುರ್ಸೆಯವರು ಧರ್ಮಸ್ಥಳದಲ್ಲಿ ಈ ಪರಿಸರದ ಕುರಿತು ನೋಡಲು ಕೆಲಸ ಮಾಡಿದರು. ಈ ಶಿಸ್ತಿಯಲ್ಲೇ ಮಾಡ್ತಾ ಇದ್ದಾರೆ. ನಮಗೆ ಏನೇ ಸಮಸ್ಯೆ ಬಂದು ನಾವು ಅವರನ್ನು ಭೇಟಿ ಮಾಡ್ತೇವೆ ಮಾತಾಡ್ತೇವೆ. ಅವರು ಆ ಬಗ್ಗೆ ನಮಗೆ ನಿರ್ಣಾಯಕವಾಗಿ ಇಂಥ ವಿಚಾರಗಳನ್ನು ಕೊಡುವಂಥವರು. ಈ ಸುಚೇತ್ ಬಾಳ್ಕಲ್ ಇವರು IFS ಮಾಡಿಕೊಂಡು ಈಗ ಪ್ರೊಫೆಷನರಿ ಟ್ರೈನಿಂಗ್ ಟ್ರೈನಿಂಗ್ನಲ್ಲಿದ್ದಾರೆ. ಸನ್ಮಾನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾನು ವೈಯಕ್ತಿಕವಾಗಿ ಹೇಳೋದಾದರೆ ನಮ್ಮ ತಾಲೂಕಿನಲ್ಲಿ ಇಂಥ ಪ್ರತಿಭೆಗಳು 100 ಜನ ಇದ್ದಾರೆ. ವರ್ಷದಿಂದ ವರ್ಷ ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.